சுவாமி ನಮಗ ಮಹಿಮುಂಡಾಗಲಿ. ನಂಗೆ தொடர்ந்து ದೇವ್ರನ ವಾರ್ತೆ ನಂಗೆ ಧ್ಯಾನ ಮಾಡಿದ್ದೋ ಎದೆದನ್ನ ಕುರಿತು ನಂಗೆ ಮೇನ್ಮೆ ಪಾರಾಟಕ್ಕೋ ತಂದೆಗಿ ನಂಗೆ ನೋಡಿದ್ದು. ಅದರಾಗ ಅಪೊಸ್ತಲನಾಗಿ ಪೌಲು ತನ್ನ ಅನುಭವದೋಗೆ ಏಯ ವಿಷಯವ ಕುರಿತು ತಾ ಮೇನ್ಮೆ ಪಾರಾಟಿತ್ತು ನೆಂಚಲ ಅಪ್ಪರ அதிசயವಾಡದ ನಂಗೆ ಆಶ್ಚರ್ಯವಾಡದ ಏನಂದ್ಲ ಇದೆಲ್ಲವೂ ಕುರ್ತು ಕೂಡವ ಒಂದು ಮನುಷ್ಯ ಮೇನ್ಮೆ ಪಾರಾಟದ ಮುಡ್ದಾರ ಇದನ್ನು ಕುರ್ತು ಕೂಡವ ಒಬ್ಬ ಮೇನ್ಮೆ ಪಾರಾಟ್ನ ತಂದೆಗಿ ನಂಗೆ ನೆಂಚು ಅಳುವುಗ ಅಪೊಸ್ತಲನಾಗಿಯ ಪೌಲ್ನ ಬದುಕು ಬಂದು ಅಟ್ಟಿತು. அது ಏನಂದ இன்னொல்ல 1 கொரிந்தியர் 9வது அதிகாரದೊಗೆ 14வது ಮಾತು 15வது ಮಾತು. பொதுவா 1 கொரிந்தியர்ದೊಗೆ 1வது அதிகாரದೊಗೆ 30-31ದೊಗೆ ತಮ್ಮ ಕೇಗಿರ ಏನಂದ ಹೇಗಿರತ್ತಂದ್ಲ ಏಸೋಮಿತ ನಂಗೆ ಏನವ ಇದನ್ನ ಐತಂದ್ಲ ನಂಗೆ ಬದುಕದೊಗೆ தாத்த ஞான தாத்த நீதி தாத்த பரிசுத்த தாத்த நங்கவ பாதுகாப்பம்மா மீட்கிறவர் நங்க காப்பாத்துவாமா நாங்க மீட்பரா இதனை மீட்புமா இருக்கிறார் அத்தந்தைக்கு ಅಲ್ಲಿ ಹೇಗಿರ ಅವನಂದ ನಂಗೆ ಮೆನ್ಮೆ ಪಾರಾಟನೆ ಅತ್ತಂದ ನೆಂಚಿಲ ಸೋಮಿ ಕುರ್ತು ಮೆನ್ಮೆ ಪಾರಾಟದೊಂದೇನ ಅವನ தொடர்ச்சிಯಾಗಿ ನಂಗೆ ಓದಿನ ಬಂದಲ ಅಲ್ಲಿ ಒಂದು ಮಾತು ಇತ್ತು ಒಂದು ಹೇಗಿನ ಏನಂದ ಹೇಗಿನ ಅಂತಂದಲ ಈಗ ಬಂದು ಈ ಭೂಲೋಕದೊಗೆ நிறைய பேர் ಬಂದು ಈಗ அழைக்கப்பட்டதார் நான் ஏற்கனவே ಹೇಗಿದೆ அழைப்பு ಎಂಬುದು ಎಲ್ಲಾಗೂ ಸೋಮಿ ಕೊಟ್ಟಿದ್ದಾನೆ ஊழி அழைப்பு ಎಂಬುದು ಕೂಡ ಅಂಬಿಗ ஊழி அழைப்பு ಎಲ್ಲಾಗೂ ಸೋಮಿ ಕೊಟ್ಟಿದ್ದೀನಿ ಅಂದಲ ಒಂದು ஊழிக்கார இத்தமா கேகித ಈ ಒಳಗದಿಬ್ಬ ಅತ್ತನ பேருಗೂ ಸೋಮಿ ಕಟ್ಟಲು ಕೊಟ್ಟಿದ್ದಾನೆ ಅತ್ತನ பேருಗೂ அழைப்பு ಕೊಟ್ಟಿದ್ದಾನೆ ಆಲ ಆ ಅழைಪ ಅಕ್ಸೆಪ್ಟ್ ಮಾಡಿ ಕೀಳ್ಪಡಿಂಜಿ ಅದಕ್ಕೆ ಡೆಡಿಕೇಟ್ ಮಾಡಿ ಅಲ್ಲಿ ಬಂದವಕ ದೋಸಿಯಾತ ಆ ಅழைಪುಗ ಕೀಳ್ಪಡಿಂಜಿ ಬಂದವಕ ದೋಸಿಯ ಅವಕ್ಕ ಬಂದು ஊழிக்காரರು ಅತೆಂಬ ಆ ಕಾರ್ಯದೊಗೆ ಅವಕ್ಕಿದ್ದಾರೆ ಮತ್ತವಕ್ಕ ಬಂದು ವಿಶ್ವಾಸಿಗೊಂಬ ಎಡೆಯೋಗಿದ್ದಾರೆ ಆಗ ಅಲ್ಲಿ ಸೋಮಿ ನಂಗೆ ಕುರ್ಚಿದ್ದು புதிய ஏற்பாட்டு நியமப்படி பழைய ஏற்பாட்டிನ நியமப்படி ಒಂದು ಕೋತ್ರವೇ ದೇವ್ರು ಏನ್ ಮಾಡಿಟ್ಟ ಅಂದ್ರೆ ಲೇವಿ ಕೋತ್ರವ ತನಗಂದು ತೆರೆದಿಟ್ಟಿಟ್ಟ ಆಲ புதிய ஏற்பாட்டினாಗ சோமி ಏನಂದ ಇದೆ ಅಂದ್ರೆ ಎಲ್ಲವೂ ಆಚಾರ್ಯರ್ಗಳಿಂದ ಇದೆ ನಂಗೆಲ್ಲವೂ ಆಚಾರ್ಯர்கள் ನಂಗೆಲ್ಲವೂ ರಾಜಾக்கள் ನಂಗೆಲ್ಲವೂ ಉಳಿ ಮಾಡೋದಕ್ಕೆ ಉರಿಮೆ ತಂದನೆ ಆಲ ನಾನು ನಿನಗಾಗಿ ಸೇವೆ ಮಾಡನೆ ಸೋಮಿ ನನಗೆ ಒಳಗನ ಕಾರ್ಯ ದೇವ್ರೆ ಒಳಗನ ಗೌರ್ಮೆಂಟ್ಗ ನಾ ಉಳಿ ಮಾಡೋದ ಸೇವೆ ಮಾಡೋದನ್ನ ಬಿಡ ನಾನು ನಿನಗೆ ಸೇವೆ ಮಾಡೋದನ್ನ ಬಾಕ್ಯ ನೆಂಚಿನೇ ಅತೆಂಬವಕತ ಎಸ್ಗೋ ಮಕ್ಕ ಗೌರ್ಮೆಂಟ್ ಗೆಲ್ಚಲ್ವ ಅವಕ ಬಂದು ರಿಸೈನ್ ಮಾಡಿ ಏನ್ ಮಾಡಿದ್ದಾರೆ ದೇವ್ರನ್ನ ರಾಜಿಗ ದೇವ್ರನ್ನ ಗೆಲ್ಚಗ ಅಂದೇಗಿ ಒಪ್ಸಿಕೊಟ್ಟು ಬಂದ ಉಳಿಕಾರರು ಎಸ್ಗೋ ಮಕ್ಕ ಇದ್ದಾರೆ. ಈ ಕಾಲಘಟ್ಟದಾಗಿಯೂ ಕೂಡ நிறைய ಮಕ್ಕ ಬಂದು ಏನ್ ಮಾಡಿದ್ದಾರೆ ಅಂತಂದ್ರೆ ದೇವ್ರನ್ನ ஊழியಗಾய் ತಂಗ ಅರ್ಪಣಿಸಿದ್ದಾರೆ. ಏಕಂದ್ರೆ ಆ ವಿಶೇಷಿತ ಅழைப்புನ ಮೇನ್ಮೆಯ ಅರದವಕ ஊழிಗ ಒಪ್ಸಿಕೊಟ್ಟಾರ. ಎಲ್ಲವೂ ಅದುಗ ಒಪ್ಸಿಕೊಡೋದಕ್ಕೂ ವಾಯ್ಪಿಲ್ಲ. ಏಕಂದ್ರೆ ದಾರಗ ಸತ್ಯ ಸರಿಯಾಗಿ ಅರ್ಥ ಆರವೋ ಅವಕ ಮಟ್ಟದ ಒಪ್ಸಿಕೊಡೋದು ಮುಡಿದ್ರ ಇನ್ನಾದಲ್ಲ ಅದನ್ನ ಬಂದು ಮಾಡೋದಕ್ಕೆ முடியவே முடியா. நீங்கவும் நானும் இயேசு கிறிஸ்துவுக்குள் நற்கிரியைகளை செய்ய சகலவித கிருபையும் ದೇವ್ರು ನಂಗೆ ತಂದದನೆ. ನರ್ಕಿರಿಯೆಗಳು ನಂಗೆ ಮಾಡುವ ನರ್ಕಿರಿಯೆಗಳ ಮೂಲವಾಗಿ ಪರಲೋಕನ ದೇವರು ಬಂದು ಸೋಮಿ ಬಂದು ಅದನ್ನ ಕುರಿತು ಸಂತೋಷ ಪಟ್ಟನಾಗಿ ಬೈಬಲ್ ಹೇಗಿರ ಆಗ ಏಸು ಸೋಮಿಯ ಕುರಿತು ನಂಗೆ ಮಾಡುವ ಒಳ್ಳಿತು ಮೂಲಿಯವಾಗಿ ನನ್ಮೆ ಮೂಲಿಯವಾಗಿ ಒಂದು ವೇಳೆ ನಂಗೆ ಗೌರ್ಮೆಂಟ್ ಗೆಲ್ಚಿಕಾರರ ಇದ್ದಲಿಯೂ ಕೂಡ ಇಂದು நிறைய பேர் ಗೌರ್ಮೆಂಟ್ ಗೆಲ್ಚಿನಾಗ ಇದ್ದುಂಡು ದೇವ್ರಿಗೆ ಉಳಿ ಮಾಡುವಕ್ಕೆ ಎಸ್ಗೋ ಇದ್ದಾರೆ. ಅಪ್ಪರ ಉಣ್ಮೆಯ ದೇವ್ರಿಗೆ ಸೇವೆ ಮಾಡುವಕ್ಕ ಪಾರ್ಟ್ ಟೈಮ್ ಆಗಿ ಅವಕ್ಕೆ ಬಂದು ಏನ್ ಮಾಡ್ಯಾರ ದೇವ್ರನ್ನ ರಾಜಿಗಾಗಿ ಗೆಲ್ಚ ಮಾಡ್ಯಾರ. ಅಲ್ಲ ಅವಕ್ಕೆ ಗೌರ್ಮೆಂಟ್ಗೆ ಸೇವೆ ಮಾಡೋದನ್ನ ಬಿಡ ಸೋಮಿಯ ರಾಜಿಗಾಗಿ ಗೆಲ್ಚಿಗಿವನ್ನ ಅಧಿಕ ಮೇನ್ಮೆಯಾಗಿ ನೆಂಚಿಯಾರ. ಒಂದು ವೇಳೆ ಅವಕ್ಕೊಂದು ಇನ್ಕಮ್ ಬೇಕು ಎಂಬುದಾಗಿ ಒಂದು ಪಕ್ಕನೋಗೆ ಗೆಲ್ಚಿ ಮಾಡಿನೇ ಏನ್ ಮಾಡ್ಯಾರ ಇನ್ನೊಂದು ಪಕ್ಕನೋಗೆ ಅವಕ್ಕೆ ಸೋಮಿ ಉಳಿ ಮಾಡ್ಯಾರ. ನಾರ್ದು ಫಾರಿನ್ ದೇಶದೋಗೆಲ್ಲ ಬಂದು ಕೊಯ್ತದೋಗಿ ಇಬ್ಬ ಉಳಿಕಾಡ್ರೆಲ್ಲ ಬಂದು ನಾರ್ದವರಿಗೂ நிறைய பேರು ಅಲ್ಲಿ ಹೋಗಿ ಬಂದು ಒಂದುಗ 4 ಪಾಸ್ಟರ್ ಇದ್ದಾರೆ, 3 ಪಾಸ್ಟರ್ 4 ಪಾಸ್ಟರ್ ಆ ಪಾಸ್ಟರ್ಗೂ ಎಲ್ಲವೂ ಒಂದೊಂದು ಡ್ಯೂಟಿ ಮಾಡ್ಯಾರ. ಸಂಭಾರಿಸಿಂಡು ಏನ್ ಮಾಡ್ಯಾರ ಇನ್ನೊಂದು ಪಕ್ಕನೋಗ ಸೇವೆ ಮಾಡ್ಯಾರ. ಆಗ ನೋಡುವಿ ಆಗ ಅವಕರ ಆಸೆ ಏನಂದ್ರೆ ಹಿಂಗ ಗೌರ್ಮೆಂಟ್ಗ ಗೆಲ್ಚಿಗಿವುದನ್ನು ಬಿಡ ಹೆಂಗ ದೇವ್ರಿಗೆ ಹೆಂಗ ಏನ್ ಮಾಡೋದು ಹೆಂಗ ಗೆಲ್ಚಿಗಿವುದು ಅತ್ತೆಂಬುದು ಬಂದು ಅವಕಾಗ ಅಪ್ಪರ ಸೋಮಿಗಾಗಿ ಹೆಂಗ ಸೇವೆ ಮಾಡೋದು ಎಂಬುದು ಅವಕಾಗ ಅಪ್ಪರ ಬಂದು ಇಷ್ಟವಾಗಿ ಅಟ್ಟದೊಂದತ್ತ ಅವಕ ತಮಕ್ ಮಾಡ್ಯಾರ. ಆಗ அப்போஸ்தலனாகிய பவுல் ஏகினா ಏನಂದ್ಲ சுவிசேஷத்தை அறிவிக்கிறவர்களுக்கு சுவிசேஷத்தினால் பிழைப்பு உண்டாக வேண்டும் என்று கர்த்தரும் கட்டளையிட்டு இருக்கிறார். ಒಂದು குறிப்பிட்ட ಜೋಲಿ ಹೇಗೋನಗ ಹೇಗಿನ ಈ ಕೊರಿಂಥ ಸಭೆಗೆ ಬರೋನಗ ಈಗ ಬಂದು ಹೆಂಗ ಈಗ ஊழி ಮಾಡಿಯೋ ಅಂತಂದ್ಲ ಹೆಂಗ ஊழிய ಮಾಡಿನಿಯೋ ಅಂತಂದ್ರೆ ஊழிய ಮಾಡಿದಕ್ಕೆ ಉಂಟಾன பலனை ಬಂದು ಹೆಂಗ ಎದುರು ನೋಡಾಕು. ಸೊ ಪೌಲ್ ಹೇಗಿನ ಹೆಂಗ ನಿಂಗ ஞான நன்மையை விதைச்சினியோ ನಿಂಗ ಶರೀರ ನನ್ಮೆಯ ಹೆಂಗಗ ತಪ್ಪುದು ಅಂತಂದೇಗಿ ಅತಮಾಕ ಮಾಡೋದುಗ ಉಳಿಕಾರಗ ಉರಿಮೆ ಅಡದೆ
ஆலையோ பவுல் எல்லா இடையோகியோ ಆ ಉರಿಮೆಯ ಎತ್ತುಲ ಅದನ್ನ ಕಿಪ್ಪಿಲ ಏಕಂದಲೆ ಕೊರಿಂದ ಸಭೆಗ ಪೌಲು ಊಳಿ ಮಾಡೋನಗ ಆ ಊಳಿಯದೊಗೆ ತಾ ಮಾಡಿದ ಊಳಿಯದೊಗ ಕೊರಿಂದು ಸಭೆಯಿಂದ ತನಗ ಹೋಗಬೇಕಾದ ಬೆನಿಫಿಟ್ಸ್ ಒಂದು ಓಪಿಲ್ಲ. ಅದಾವುದು ತಾ ಊಳಿ ಮಾಡಿದ ಅಳುಗ ಫಲನ್ ಬಂದು ಜನ ಏನು ಮಾಡ್ಲೈತಂದ್ರೆ ತನ್ನ ಸೇವೆಯ ಅವಕ ಬಂದು ಅಂಗೀಕರಿಸಿ ತನ್ನ தேவைய அவக்கு சந்திச்சுல. ஆக பவுல் என்னன்னா இப்படி அவர்கள் என்னை கைவிட்டதற்காக நான் மேன்மை பாராட்டுகிறேன் ಅತಂದೆ ಬೈಬಲ್ನ ಅದೇ ಬರ್ದಿಡದೆ ಅವಕ್ಕೆಲ್ಲ ಎನಗ ಬಂದು ಊழிಯ ಮಾಡುವಕ್ಕಗ ಊழிಯದಾಗ பிழைப்பு உண்டாப்புது ಒಂದು ಅಡದೆ ಸೋಮಿಯೇ ಕಟ್ಲೆ ಇಟ್ಟದನೆ போரடிக்கிற மாட்டை வாய்க்கட்டாயாக ಅಂದೇಗಿ. ಆಗ ಆ ಕಾಲದಾಗ ಬಂದು ಈ ದನ ಬಂದು ಉತ್ತರ ಅಂದ ಹೇಗ್ಯಾರ ಅವಕ ಅದಾவது ಅವಕ್ ಏನ್ ಮಾಡ್ಯಾರ ಅಂತಂದ್ರೆ ಒಂದು ಇದನ್ನೋಗೆ ಅದನ್ನ ಹೆಸರು ನನಗೆ ಸರಿಯಾಗಿ ಬಪ್ಪಿಲ್ಲ. ಅದನ್ನ ಬೀತು ಏನ್ ಮಾಡ್ಯಾರ ಅಂತಂದ್ರೆ ಅವಕ ಬಿಂಗಿಸಿಕಲ್ಲೋ ಏನೋ ಅದನ್ನ ಬೀತು ದನನ ಗತ್ತುಗ ಅದನ್ನ ಕಟ್ಟಿಟ್ಟು ಏನ್ ಮಾಡ್ಯಾರ ಅಂತಂದ್ರೆ ದನವ ಫುಲ್ ಅದನ್ನ ಏನ್ ಮಾಡ್ಯಾರ ಅಂದಲ್ಲ ಓಡ್ಸಿಯಾರ. ಈಗ ಗೋಧುಮೆ ಅಡದೆ ಎರಿಗೆ ಅಡದೆ ಅಂತಂದ್ರೆ ಆ ದನವ ಫುಲ್ಲ ರೌಂಡ್ ಹಾಕಿ ಓಡ್ಸೋನಾಗ ಅದು ಏನ್ ಮಾಡ್ರ ಅಂತಂದ್ರೆ ಅದನ್ನ ಕಾಲ್ನೋಗ ಅದು ಒಳ್ಳಂಗ ಮೆಟ್ಟಿ ಏನ್ ಮಾಡ್ರ ಒಟ್ಟ ತನಿಯ ಗೋಧುಮೆಯ ತನಿಯ அல்லது ஒட்ட தனியா எருகி தனியா அது பிரிச்சிட. ಆಗ ಅತ್ತಮಾಕ ಅದು ಮಾಡೋನಗ ಅದು ಗೆಲ್ಚಿಗಿದಿರ್ತಾನೆ ಅದು ಅತ್ತಮಾಕ ಗೆಲ್ಚಿಗಿದು ಅದು ಒಟ್ಟ ಪಿರ್ಚೋನಗ ಅದೇನ್ ಮಾಡ್ರ ಅಂದ್ರೆ ಅದೇನ ಅದು ರನ್ ಮಾಡಿ ನಿಬ್ಬಣಿಯೇ ಏನ್ ಮಾಡ್ರ ಅಂದ್ರೆ ಅದು ಬಗ್ಗಿ ಏನ್ ಮಾಡ್ರ ತಿಂದೊಂಡು ಗೆಲ್ಚ ಮಾಡ್ರ ತಿಂದೊಂಡು ಓಡ್ರ ತಿಂದೊಂಡು ಗೆಲ್ಚ ಮಾಡ್ರ. ಆಗ ಅದತ್ತ போர் அடிக்கிற மாட்டை வாய் கட்டாயாக ತಂದೆಗೆ ಬೈಬಲ್ ಹೇಗಿರ ಅತ್ತಂದ್ರೆ ಅದು ನೀನು ಗೆಲ್ಚ ಮಾಡಿ ನಡ್ದ ಅದು ಮಾಡಿದಪ್ಪ ಗೆಲ್ಚಗ ಅದು ಕಂಡಿಪಾ ಅದನ್ನ ಹೊಟ್ಟೆಗೆ ಇಟ್ಟಬೇಕು. ಅದನ್ನಿಂದ ಆ ಇಟ್ಟುಗ ನೀ ಏನ್ ಮಾಡಬೇಡ ಅದನ್ನ ಬೇಯ ನೀ ಕಟ್ಟಬೇಡ ಅಂತಂದ್ರೆ ಸಿಲ ಪೇರ್ ಏನ್ ಮಾಡಿಯಾರ ಅಂತಂದ್ರೆ ಅವಕ್ಕ ಗೋಧುಮೆ ವೀಣಾಗ ಕೊಡೋದು ಅದೇ ಟೈಮ್ನಾಗ ಅವಕ್ಕೂ ಏನ್ ಬೇಕು ಅವಕ್ಕ ಗೆಲ್ಚಬೇಕು. ದನ ಬಿತ್ತು ಗೆಲ್ಚಿ ಕೀಸಿಟ್ಟು ಆ ದನ ತಿಂಬುದ ಮುಡಿಯಾದಂಗ ಅದನ್ನ ಬೆಯ್ಯವ ಏನ್ ಮಾಡಿಬಿಟ್ಟಾರ ಸಿಲ பேர் வந்து கட்டி பித்துட்டார. ஆக ಅದನ್ನಿಂದ போரடிக்கிற மாட்டை வாய் கட்டாயாக அத்த கட்டில அது பாப்பா அதே மக்கத்த கொரிந்த சபை மக்க ಏನ್ ಮಾಡಿದ್ರು ಅಂದ್ರೆ ஊழிಕಾರನ ಮುಳಿವಾಯ್ ಬಪ್ಪ ಸಕಲ ಸತೀವ ಉಣ್ಮೆಯಾಗಿ ಸೇವೆ ಮಾಡಿದದನ್ನ ಅದನ್ನೆಲ್ಲವ ಅನುಭವಿಸಿದ್ರು. ಆಲೆ ಏನ ಮಾಡುಲ್ಲ ಅಂತಂದ್ರೆ ತನ್ನ ಬೇಯ ಕಟ್ಟಿ ಬಿತ್ತಿಟ್ರು ಅಂತಂದ್ರೆ ತನಗ ಏ வகையாದ ಇನ್ಕಮು ಬಂದು ಅವಕ್ ಏನ್ ಮಾಡಲ ಅವಕ್ಕ ಮೂಳಿವಾಯ್ ಬಪ್ಪ ನನ್ಮೆ ಎದುನು ಏನ್ ಮಾಡಲ ಅಂದ್ರೆ ಆ ஊழிக்காரಗ அது போய் சேவில. ಆಗ ಪೌಲ್ ಏನಂದ್ರೆ ನಾ ಅತ್ತೆ ಇದೆ ಪೌಲ್ ಮೇನ್ಮೆ ಪಾರಾಟುವ ವಿಷಯವನ್ನ ಎಂಚೋನಗ ಆಶ್ಚರ್ಯವಾಡದೇಗಿ. ಆಗ ಪೌಲ್ ಏನನ್ನಂದ್ರೆ ಅವಕ್ಕ ಬಂದು ಏನಗ ಮಾಡಿವುದು ಅಲ್ಲ ಅವಕ್ ಮಾಡುಲೆ ಅವಕ್ಕ ಮಾಡಾದದನ್ನ ನೆಂಚಿ ಅವಕ್ರ ಕೊರೆಗಾಗಿ ನಾ ಮೇನ್ಮೆ ಪಾರಾಟನೆ ತನ್ನ ಅವಕ್ಕ ಕೈ ಬಿಟ್ಟದಗಾಗಿ ನಾ ಮೇನ್ಮೆ ಪಾರಾಟನೆ ದೇಗಿನ. ಆಗ ಎಸಗೋ ಎಡಿಯೋಗ ಪೌಲ್ ಹೇಗಿನ ಪೌಲ್ನ ஊழிಯ ಇಂದ ಹೆಂಗ ಅನುಭವ ಕೂಡ ಅತ್ತ. ಆಗ ಬಂದು ಏನಂದ್ರೆ ಇನ್ನೊಂದು ಎಡೆ ಅವಕ್ಕಗೂ ನಂಗಗೂ ಬಂದು ಸಂಬಂಧವೇ ಅಡಾರ. ಇನ್ನೊಂದು ಎಡೆಯಿಂದ ಕೊಳ್ಳುವುದು ಹೆಂಗ ನಿಂಗ ಏನು ಮಾಡಿದೆ ಸಲವು ಮಾಡಿದೆ ಅಂತಂದೆ ಈ ಪಿಲಿಪಿ ಸಭೆಗೆ ಬರೋವನಗ ನಮ್ ಬೇರೆಯುಕ್ರ ನಾ ಕೊಳ್ಳೆ ಇಟ್ಟು ನಾ ಏನ್ ಮಾಡಿದೆ ನಿಂಗಗ ನಾ ಸೇವೆ ಮಾಡಿದೆ ಎಂದು. ಇಂದು ಎಸಗೋ ஊழிಕಾರನ ನೆಲಮೆ ಕೂಡ ಅತ್ತ ಅವಕ್ ಏನ್ ಮಾಡ್ಯಾರ ಅಂದ್ರೆ ಎಲ್ಲಿಗ ಅವಕ್ ದಾರಗ ಅವಕ್ ஊழி ಮಾಡಿಯರ್ವೋ ಅಡೆ ಒಂದು ஊழிಕಾರ ಹೆಂಗಾಯ್ತ ಇಸಗ ಕಷ್ಟಪಟ್ನವೆ ಇಸಗ ಪ್ರಯಾಸ ಪಟ್ನವೆ ಆ ஊழிಕಾರಿಗೂ ಒಟ್ಟಸ್ತಿರ್ತಾನೆ ಆ ஊழிಕಾರಿಗೂ ಇಟ್ಟಬೇಕು ಆ ஊழிಕಾರಿಗೂ ಇರ್ಬೇಕು ಆ ஊழிಕಾರನ தேவையும் சந்திக்கப்படுதோ அத்தேம்மா என்ன ಬಂದು இந்த நிறைய இடையோக கிடையாರ அத்தமா கட்டுது வந்து எசகோ ஊழிಕಾರರು ಏನ್ ಮಾಡ್ಯಾರ ಅಂದ್ರೆ ஊழிய ಬಿಟ್ಟೆ ಓಡಿಟ್ಟಾರ ತಲೆ ತೆರಿಕೆ ಓಡಿಟ್ಟಾರ. ಅವಕ್ಕೆ ಹೋಗಿ ಏನ್ ಮಾಡ್ಯಾರ ಸೋಮಿಯ ஊழிಗಾಂದು ಒಪ್ಸಿಕೊಟ್ಟು ಬಂದವಕರು ಕೂಡ ಅವಕ್ಕ ಸ್ವಂತ ஏதோ ಒಂದು தொழில் ಮಾಡಿಂಡು ಒಂದು ಬಿಸ್ನೆಸ್ ಮಾಡಿಂಡು ನಾ ಅರ್ದು ಎಸಗೋ ஊழிಕಾರ ಅತ್ತಮಕ್ಕಿಂದ ಸದರಿ ಒಯ್ದಾರೆ. ಏಕಣ ನಿನಗಿತ್ತ ನೆಲಮೆ ಸೋಮಿ ಅழைப்பு ನಿನ್ನ ಮೇಲೆ ಅಡದತ್ತವ ನೀ ಏಕಿತ್ತ ಹೋದೆ ಅಂದ್ಲೆ ಆಗ ಬಂದು ಎನಗ ஊழியದೋಗ ಎನಗ ಏ பிழைப்பு ಇಲ್ಲ ಅತಂದೇಗಿ ಅವಕ್ಕ ವರ್ತಪಡೋದನ್ನ ನಾ ನೋಡಿದೆ. ಆಗ ಪೌಲ್ ಹೇಗಿನ ಇತ್ತಮಾಕ ಅವಕ್ಕ ಕೈ ಬಿಟ್ಟದಗಾಗಿ ನಾ ಮೇನ್ಮೆ ಪಾರಾಟನೆಯನ್ನ ಏಕಾತಂದ್ಲೆ ಒಂದೆಡಿಯೋಗ ಅವಕ್ಕ ಕೈ ಬಿಟ್ಲಿಯೋ ಇನ್ನೊಂದೆಡಿಯೋಗ ಅವಕ್ರ ಕೈಯ ತೂಕೋದು ಒಬ್ಬನ ಆಯ್ತ ಮಾಡಿ ದೇವ್ರು ಬಿತ್ತನೆ. ಅದೇ ಮಕತ್ತ ಸ್ವಾಮಿ ನಂಗ ಅನುಭವದೋಗಿ ಕೂಡ ಒಂದು ವೇಳೆ ಸ್ವಾಮಿಯ ஊழிய ಮಾಡುವ ஊழியக்காರು ಈ ಮಾತ ಕೇತು ನೀರಾಕೋ ನಿಂಗ ಉತ್ಸಾಹಪಡ್ತೋದನ್ನ ಒಂದು ಕಾರ್ಯ ಏನ ಏಡೆಗ ನಿಂಗ ಸೇವೆ ಮಾಡಿನಿದ್ರೋ ಆ ನಿಂಗ ಸೇವೆ ಮಾಡುವ ಎಡೆಯಿಂದ ನಿಂಗಗ ಉದವಿ ಒತ್ತಾಸೆ ಬರಾದದಲಿಯೋ
ನಿಂಗ ಕಲಂಗ ಬೇಡಿವಿ. ಏಕಂದ್ರೆ ನಂಗ ಗೊತ್ತಾಸೆ ಸ್ವಾಮಿ ಸಾರೆಂದ ಬಂದ್ರ ಆ ಸ್ವಾಮಿ ದಾರ ಮೂಲಿಯವಾಯಿ ಬೇಕಲ್ಲಿ ಏನ್ ಮಾಡಕ್ ಒಂದಲೆ ದೇವ್ರ ನಂಗವ ಬೋಷಿಸೋದು ಮುಡಿದ್ರ, ನಂಗವ ನಡ್ಸೋದು ಮುಡಿದ್ರ ಅದನ್ನಿಂದ ಒಂದು ಪಕ್ಕ ಡೋರ್ ಕ್ಲೋಸ್ ಅಲಿಯೋ, ಇನ್ನೊಂದು ಪಕ್ಕದಾಗ ದೇವ್ರ ಏನ್ ಮಣ್ಣ ಅಂದಲೆ ನಂಗೆ ಒಟ್ಟಸ್ಪ ತೀರ್ಸೋದಗ ಬೇಕಾದ ಸಕಲ ಕಾರ್ಯವು ಸ್ವಾಮಿ ಆಯ್ತಮ್ಮಣ್ಣ. ಅದನ್ನಿಂದ ಏನ್ ಮನುಷ್ಯರು ನಂಗೆ ಪ್ಲೀಸ್ ಮಾಡಿ ಏನ್ ಮನುಷ್ಯರಿಗಾಗಿಯೂ ನಂಗೆ ಸೇವೆ ಮಾಡಬೇಕಾದ ಅವಶ್ಯ ನಂಗೆ ಕೆಡೆಯವೇ ಕೆಡೆಯಾರ. ದೇವ್ರ ನಂಗವ ದೇವ್ರಿಗಾಗಿ ದೇವ್ರನ್ನ ಇಂದ ಗಣಮಾನ ஊழியம் ಹೇಗಿರ ಆ ஊழிಗಾಗಿ ಬಂದವಕ್ರ ಸ್ವಾಮಿ ಒಂದು ಕಾಲವು ಕೈ ಬಿಡವೆ ಕೈ ಬಿಡಾರ ನಂಗೆ ಅರೆಕ ಮಾಡುವ ಸ್ವಾಮಿ. ಈಗ ಒಳ್ಳೆ ದೇವ್ರೆ ಸ್ವಾಮಿ ಹೆಂಗ ನೋಡಿದ್ಯೋ ಅಪೊಸ್ತಲನಾಗಿ ಪೌಲು ಇದೆಲ್ಲಾಗೂ ಕುರಿತು ಕೂಡ ಮೇನ್ಮೆ ಪರಾಟ್ನವ ಮಲುಗ ಕೊಂದು ಸಭೆಗೆ ಸೇವೆ ಮಾಡಿತು. ಅಲ್ಲ ಸಭೆಯಿಂದ ಏನ್ ನನ್ಮೆಯೋ ದೇವ್ರೆ ತನಗೆ ಬಪ್ಪಿಲೆ ಅಂದಲಿ ಕೂಡ அதுக்காக சோமி நன்றி ஏனே அவக்கு என்ன கைப்பட்டதுக்காக நான் நன்றி ஏனேந்து என்ன தேவரே இந்த எங்க இறுதி ಅಡದಿಯಂದು ಹೆಂಗ ಅರಿಯರಿಯೋ ಅಲ್ಲ ಎಸುಗೋ ಎಡಿಯೋಗ ಹೆಂಗ ಏಡಗ ಸೇವೆ ಮಾಡಿದೀವೋ ಆ ಎಡೆಯಿಂದ ಹೆಂಗ ಬರಬೇಕಾದ ಪಿழைப்பு எங்க உண்டாப்பில எங்க சிக்குலத்தா தேவரே அத்தாலிய கூட நீ எங்க கைಬಿಡುல எங்க ಇನ್ನೊಂದು ಪಕ್ಕಾಂದ எங்க ಬೋಷಿಚಿಂದ ದಾರೋಬನ ಇರುದಿಯವ ಏವಿ ಬಿಟ್ಟು ஊழிಕಾರ ಒಟ್ಟಸ್ಪನೋ ಇರಕೂಡೋದು ಒಂದೇಗಿ ದೇವರ ஊழிಕಾರನ ಕುಟುಂಬ ಕಷ್ಟಪಡಕೂಡೋದು ಒಂದೇಗಿ அந்தந்த தேவையை சந்திச்சு எங்கவா நேர்த்தியாகி நீ நடிசினிದ್ದಪ್ಪ. ಅದು ಮಾಕೆ எங்க ಮಾಕ ಸೇವೆ ಮಾಡುವ ಒಬ್ಬೊಬ್ಬಗಾಗಿ நன்றி ಏನೆ ದೇವ್ರೆ. ಅಪೊಸ್ತಲನಾಗಿ ಪೌಲ್ ಮೇನ್ಮೆ ಪಾರಾಟಿದಂಗೆ எங்க ஊழிய ಮಾಡುವ ಎಡಿಯೋಗೆ எங்க ஊழிಯವ ದೇವ್ರೆ ಎಂಜಾಯ್ ಮಾಡಿದವಕ ಎಂಗ ಕೈ ಬಿಟ್ಲಿ ಕೂಡ ಆ ಕೈ ಬಿಟ್ಟದಗಾಗಿ நன்றி ಹೇಗುವ ಆ ಮಣಪಕ್ಕುವ ದೇವ್ರೆ எங்க தாந்தேகி எங்க அரக்கமானியோ நீ அத்த ಮಾಡುದಗಾಯಿ நன்றி. ஏ சுவாமி சுர்ண கேத்தன் தேವ್ರೆ